ಅವರೆಲ್ಲ ಬೆಂಗಳೂರಲ್ಲಿದ್ದಾರೆ. ಶಂಕರ್ ಸರ್ ಹೇಳಿದರು, ಸರ್ ಈ ಥರ ಒಂದು ಕಥೆ ಇದೆ ಅಂದಾಗ ಮತ್ತು ನನ್ನ ಪಾತ್ರನೂ ವಿಶೇಷವಾಗಿದೆ. ಕಥೆಗೆ ಸಂಬಂಧಪಟ್ಟ ಪಾತ್ರ ಆಯಿತು. ಆಮೇಲೆ ನಮ್ಮ ಇನ್ನೊಂದೇನು ಖುಷಿ ಆಯ್ತು ಅಂದರೆ 4 ಜನ ಡೈರೆಕ್ಟ್ರು, ಲಕ್ಕಿ ಶಂಕರ್ ಅವರು, ಕ್ಯಾಮ್ರಾಮನ್ ಅವರು, ವಾಸು ಅವರು, ಶ್ರೀಧರ್ ಅವರು ಎಲ್ಲರೂ ಒಟ್ಟಿಗೆ ಸಿಕ್ಕರು ಮತ್ತು ಎಲ್ಲ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಶಂಕರ್. ಮತ್ತು ಅವರು ಒಂದು 4-5 ಸಿನಿಮಾದಲ್ಲಿ ಕೂಡ ನಾನು ಪಾತ್ರ ಮಾಡಿದ್ದೀನಿ. ಭಾಳ ಖುಷಿ ಆಗುತ್ತೆ, ಯಾಕಂದರೆ ಇದು ಒಂದು ಚೌಡೇಶ್ವರಿ ತಾಯಿ ಒಂದು ಕಥೆ ಮತ್ತು ಅದು ಯಾರ್ಯಾರಿಗೆ ಏನು ಆಶೀರ್ವಾದ ಆಗಿದೆ ಅನ್ನೋದು ಕೂಡ ಕೆಲವು ನಿದರ್ಶನಗಳಿದೆ, ನಮ್ಮ ನಿರ್ಮಾಪಕರು ಹೇಳಿದ್ದಾರೆ. ಹಾಗೆ ತಾವೆಲ್ಲರೂ ಒಂದು ವಿಶೇಷವಾದ ಕಥೆ ಇದೆ, ದೇವಿ ಕಥೆ, ದೇವಿ ಮಹಾತ್ಮೆ. ಎಲ್ಲರೂ ಈ ಪಿಕ್ಚರ್ ತಾವೆಲ್ಲರೂ ನೋಡಿ ಗೆಲ್ಲಿಸ್ಬೇಕಂತೇಳಿ ನಾನು ಅನೇಕ ಬಂದೆ. ಆ್ಯಕ್ಚುಲಿ ಆಗಲೇ ವಾಸು ಅವರು ಹೇಳಿದಂಗೆ ಇದು ಒಂದು ಚಾಲೆಂಜಿಂಗ್ ಆ್ಯಂಡ್ ಫಸ್ಟ್ ನಾವು ಪಿಕ್ನಿಕ್ ಅಂದ್ಕೊಂಡು ಹೋಗೋ ಥರನೇ. ಯಾವ ಒನ್ಸ್ ಮೋರ್ ಕವರು ಆ ಟೈಮಿಂದ ಆ ಊರಿಗೆ ಹೋಗ್ತಾ ಇದ್ದೀನಿ. ಆ ದೇವಿ ತುಂಬ ಮಹಿಮೆ ಇರೋದು. ಚೌಡೇಶ್ವರಿ ದೇವಿ ಜಾತ್ರೆ ಅಂದ ತಕ್ಷಣ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಹೋಗಿ ನೀವು ಒರಿಜಿನಲ್ ಜಾತ್ರೆ ನೋಡೋದು ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ. ಸೊ ನಾವು ಒಂದು 7-8 ವರ್ಷದಿಂದ ಹೋಗ್ತಾನೆ ಇದ್ವಿ. ಪ್ರತಿ ಸತಿ ಹೋಗುವಾಗ ಎಲ್ಲ ನಡೀತಾರೋ ಒಂದು ಸತಿ ಲಕ್ಕಿ ಶಂಕರ್ ನಾವೆಲ್ಲ ಡಿಸ್ಕಸ್ ಮಾಡುವಾಗ ಇದ್ರ ಬಗ್ಗೆ ಒಂದು ಸಿನಿಮಾ ಮಾಡೋಣ ಅಂತ ನಿರ್ಮಾಣ ಮಾಡ್ಕೊಂಡು ಹೋದ್ವಿ. ನಾವು ಏನು ಅಂದ್ಕೊಳ್ಳೋದು ಫಸ್ಟ್ ಏನು ಮಾಮೂಲಿ ಸಿನಿಮಾ ಥರ ಇರುತ್ತೆ ಅನ್ನೋ ಥರ ಅಂದ್ಕೊಂಡು ಹೋದರೆ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಬೇಕು ಅಂತ ಲಕ್ಕಿ ಶಂಕರ್ ಶುರು ಮಾಡಿದ್ರು. ಆವಾಗೇ ಸ್ಟಾರ್ಟ್ ಆಯ್ತು ನಮಗೆ. ರಿಯಲಿಸ್ಟಿಕ್ ಅಂದ ತಕ್ಷಣ ಈಗ ಕ್ಯಾಮ್ರಾ ಇಡೋಕ್ಕೆ ಜಾಗ ಇರಲ್ಲ, ಆಮೇಲೆ ಜನಗಳ ಮಧ್ಯೆ ಹೋದರೆ ತಳ್ಳಿಬಿಡ್ತಾರೆ. ಈ ಥರ ತುಂಬ ಚಾಲೆಂಜಿಂಗ್ ಏನೇನೋ ಮಾಡಿಕೊಂಡು ಒಂದು 4 ಜನ ಟೀಮ್ ಥರ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಒಬ್ಬೊಬ್ಬರು ಒಂದೊಂದು ಬ್ಲಾಕ್ ಯೂಸ್ ಮಾಡಿಕೊಂಡು ಈ ಪೋರ್ಷನ್ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಎಲ್ಲ ನೈಟ್ಲಿ ಡಿಸ್ಕಸ್ ಮಾಡ್ತೀವಿ. ಬೆಳಗ್ಗೆ ಎತ್ಕೊಂಡು ಹೋಗಿ ಕುತ್ಕೊಂಡು ಶೂಟ್ ಮಾಡೋದು. ಇದೇ ಥರ ಒಂದು 2-3 ವರ್ಷ ತುಂಬ ಕಂಟಿನ್ಯೂ ಮಾಡ್ಕೊಂಡು ಮಾಡಿ ಈ ಒಂದು ಸಿನಿಮಾ ತಂದಿದ್ವಿ. ಆವಾಗಲೇ ನಮ್ಮ MLA ಅವ್ರು ಹೇಳ್ದಂಗೆ ಈ ಪಿಕ್ಚರ್ ನಾವು ಮಾಡುವಾಗ ನಮಗೆ ಅದು ಅಷ್ಟು ಇಂಪ್ಯಾಕ್ಟ್ ಕೊಡಲಿಲ್ಲ. ಆಫ್ಟರ್ ಮ್ಯೂಸಿಕ್ ಅಂತ ಹೇಳಿದ್ರಲ್ಲ, ನಿಜವಾಗ್ಲೂ ಅಕ್ಷಯ್ ಅಂತ ಹೊಸ ಪರಿಚಯ ಅದು. ಅವರು ಈ ಸಿನಿಮಾ ಕೊಟ್ಟಿರೋ ಮ್ಯೂಸಿಕ್ ಬಂದ ತಕ್ಷಣ ನಮಗೆ ಖುಷಿ ಅನಿಸ್ತಾ ಇತ್ತು. ನಾವು ಮಾಡಿರೋ ಒಂದು ಪ್ರಯತ್ನ ಆಚೆ ಬರುವಾಗ ವಿತ್ RR ಅಲ್ಲಿ ಇಷ್ಟು ಇಂಪ್ಯಾಕ್ಟ್ ಕೊಡುತ್ತೆ ಅಂತ ಅಂದ್ಕೊಂಡಿಲ್ಲ. ಯಾಕಂದರೆ ಆ ಜನಗಳ ಮಧ್ಯೆ ಅಷ್ಟು ಜನ ತಂದು ನಾವು ಇಟ್ಕೊಂಡು ಅದ್ರ ಮಧ್ಯೆ ಆರ್ಟಿಸ್ಟ್ ಕರ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ. ಒಂದು ಜಾತ್ರೆ ಸೀನ್ ಎಂಟಲ್ಲಿ ಪಾಪ ತನಿಷ್ಕಾ ಅವ್ರನ್ನ ಕರ್ಕೊಂಡು ಹೋಗಿ ಶಾರ್ಟ್ ಮಾಡೋಕ್ಕೆ ಹೋಗ್ತೀವಿ, ಇಡೀ ಊರು ಜನ ನುಗ್ಬಿಟ್ಟು ಅವ್ರನ್ನ ತಳ್ಕೊಂಡು ಹೋಗೋ ಥರ ಆಗ್ಬಿಟ್ಟಿತ್ತು. ಸೊ ಅಲ್ಲೆಲ್ಲ ಹೋಗಿ ಕಂಟ್ರೋಲ್ ಮಾಡಿ ತಂದಿರೋ ಸಿನಿಮಾ ಇದು. ಸಾಹಿತಿಗಳನ್ನ ನೋಡಲ್ಲ, ಜನಪದ ತಜ್ಞರನ್ನ ನೋಡಲ್ಲ. ಇಲ್ಲಿ ನರೇಶ್ ಅವರ ದೊಡ್ಡ ವಿಶೇಷ ಅಂತಂದ್ರೆ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ಜನಪದ ಕೆಲಸಗಳನ್ನ ಮಾಡಿದಂಥ ಪ್ರೊಫೆಸರ್ E.G. ಬೋರ್ಲಿಂಗರ್ನಲ್ಲಿ ಕರ್ಕೊಂಡು ಬಂದಿರೋದು ನಿಜಕ್ಕೂ ಅತ್ಯುತ್ತಮವಾದಂಥ ಕೆಲಸ. ಥ್ಯಾಂಕ್ ಯು ಸರ್. ಇವರ ಸಂದರ್ಭದಲ್ಲಿ ತುಂಬಾ ಕೆಲಸಗಳು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಜನಪದದ ಮೇಲೆ ತುಂಬಾ ಕೆಲಸಗಳಾಗಿದೆ. ಹಾಗಾಗಿ ಸಿನಿಮಾಕ್ಕೆ ಮೂಲ ದ್ರವ್ಯ ಸಿನಿಮಾ ಅಪ್ಲೈಡ್ ಆರ್ಟ್ ಅದೆಲ್ಲವನ್ನೂ ಸೇರ್ಕೊಂಡಿರ್ತದೆ. ಚತುರ್ವಿಧ ಅಭಿನಯ ಅಂತ ನಾವು ಏನ್ ಹೇಳ್ತೀವಿ ಅದೆಲ್ಲವೂ ಕೂಡ ಸಿನಿಮಾದಲ್ಲಿರುತ್ತೆ. ಆ ಸಿನಿಮಾಕ್ಕೆ ಎಲ್ಲರನ್ನೂ ಬಳಸ್ಕೊಂಡು ಮಾಡೋ ಒಂದು ಚಾಕಚಕ್ಯತೆ, ಕೌಶಲ್ಯತೆ ಮತ್ತೆ ಹೃದಯ ವೈಶಲ್ಯತೆ ಬೇಕಾಗತ್ತೆ. ಇಂಥ ಸಂದರ್ಭದಲ್ಲಿ ಊರಹಬ್ಬ ಮಾಡುವಂತ ನರೇಶ್ ಗೌಡ್ರು ನಿಜವಾಗ್ಲೂ ಕೂಡ ಅಭಿನಂದನಾರ್ಹರು. ಅವರ ಪ್ರೆಸೆಂಟೇಷನ್ ಯಾವತ್ತೂ ಕೂಡ ಒಂದು ರೀತಿ ಎಲ್ಲರನ್ನೂ ಬಳಸುವಂತಹ ಅತ್ಯುತ್ತಮವಾದ ಗೆಳೆತನ. ಆ ಗೆಳೆತನಕ್ಕೆ ಯಾರೂ ಇಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಒಂದಾಗಿದ್ದು ಒನ್ಸ್ ಮೋರ್ ಕೌರವ ಸಂದರ್ಭದಲ್ಲಿ. ಆ ಒನ್ಸ್ ಮೋರ್ ಕೌರವ ಸಂದರ್ಭದ ಜರ್ನಿ ಊರಹಬ್ಬದ ಒಟ್ಟಿಗೆ ಮುಂದುವರಿತಾ ಇದೆ. ನಮ್ಮೆಲ್ಲರನ್ನು ಅವರು ಅಲ್ಲಿ ಕೆಲಸ ಮಾಡಿಸಿದ್ದಾರೆ. ಸರ್ 2 ದಿನ ಇದೆ ಬನ್ನಿ ಈಗ ಮಾಡೋಣ ಅಂತ. ನಾವೆಲ್ಲ ಒಂದು ರೀತಿ ಊರಹಬ್ಬಕ್ಕೆ ಹೋಗಿ ಅಲ್ಲಿಯೇ ಪಾತ್ರಧಾರಿಯಾಗಿ ನಾವೆಲ್ಲರೂ ಕೆಲಸ ಮಾಡಿದ್ವಿ. ತನಿಷ್ ಅವ್ರು ಹೇಳಿದಾಗೆ ಯಾವುದೇ ಬೀದಿ ಗಲ್ಲಿಗೆ ಹೋದ್ರು ಅಲ್ಲೊಬ್ಬ ಡೈರೆಕ್ಟ್ರು, ಅಲ್ಲೊಂದು ಕ್ಯಾಮ್ರಾಮನ್, ಅಲ್ಲೊಂದು ಆರ್ಟಿಸ್ಟು, ಈಗ ಇಡೀ ಊರನ್ನೆಲ್ಲರೂ ನಾವು ವ್ಯಾಪಿಸ್ಕೊಂಡಿದ್ವಿ. ಹಾಗಾಗಿ ಅತ್ಯುತ್ತಮವಾಗಿ ಸಿನಿಮಾ ಬಂದಿದೆ. ನನಗೆ ಬೆಂಗಳೂರಲ್ಲಿದ್ದಾರೆ. ಶಂಕರ್ ಸರ್ ಹೇಳಿದರು, ಸರ್ ಈ ಥರ ಒಂದು ಕಥೆ ಇದೆ ಅಂದಾಗ ಮತ್ತು ನನ್ನ ಪಾತ್ರನೂ ವಿಶೇಷವಾಗಿದೆ. ಕಥೆಗೆ ಸಂಬಂಧಪಟ್ಟ ಪಾತ್ರ ಆಯಿತು. ಆಮೇಲೆ ನಮ್ಮ ಇನ್ನೊಂದೇನು ಖುಷಿ ಆಯ್ತು ಅಂದರೆ 4 ಜನ ಡೈರೆಕ್ಟ್ರು, ಲಕ್ಕಿ ಶಂಕರ್ ಅವರು, ಕ್ಯಾಮ್ರಾಮನ್ ಅವರು, ವಾಸು ಅವರು, ಶ್ರೀಧರ್ ಅವರು ಎಲ್ಲರೂ ಒಟ್ಟಿಗೆ ಸಿಕ್ಕರು ಮತ್ತು ಎಲ್ಲ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನಗೊಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಶಂಕರ್. ಮತ್ತು ಅವರು ಒಂದು 4-5 ಸಿನಿಮಾದಲ್ಲಿ ಕೂಡ ನಾನು ಪಾತ್ರ ಮಾಡಿದ್ದೀನಿ. ಭಾಳ ಖುಷಿ ಆಗುತ್ತೆ, ಯಾಕಂದರೆ ಇದು ಒಂದು ಚೌಡೇಶ್ವರಿ ತಾಯಿ ಒಂದು ಕಥೆ ಮತ್ತು ಅದು ಯಾರ್ಯಾರಿಗೆ ಏನು ಆಶೀರ್ವಾದ ಆಗಿದೆ ಅನ್ನೋದು ಕೂಡ ಕೆಲವು ನಿದರ್ಶನಗಳಿದೆ, ನಮ್ಮ ನಿರ್ಮಾಪಕರು ಹೇಳಿದ್ದಾರೆ. ಹಾಗೆ ತಾವೆಲ್ಲರೂ ಒಂದು ವಿಶೇಷವಾದ ಕಥೆ ಇದೆ, ದೇವಿ ಕಥೆ, ದೇವಿ ಮಹಾತ್ಮೆ. ಎಲ್ಲರೂ ಈ ಪಿಕ್ಚರ್ ತಾವೆಲ್ಲರೂ ನೋಡಿ ಗೆಲ್ಲಿಸ್ಬೇಕಂತೇಳಿ ನಾನು ಅನೇಕ ಬಂದೆ. ಏನಪ್ಪ ಏನು ಅಪ್ಪನೆ ಹೋಗ್ತಾ ಇದೆಯಲ್ಲ,
ಹೆಂಗೋ ಕುರಿ ಕಡಿತಾ ಇದ್ದೀನಿ 7 ಹೆಂಡತಿ ಕರ್ಕೊಂಡು ಬಂದ್ಬಿಡ ಊಟಕ್ಕೆ ಹೋಗ ಮುಖ ಥ್ಯಾಂಕ್ ಯು ಕಪಿ ಸರ್. ಕುರಿ ಕಡಿತಾ ಇದೀನಿ ಅಂತ ಇಡೀ ಊರನ್ನೇ ಕರೆಸ್ತೀನಿ. ಅದೇನಾಗುತ್ತೆ ಅನ್ನೋದು ನೀವು ನೋಡಿ, ತುಂಬಾ ಭಾವನಾತ್ಮಕವಾಗಿದೆ ಅದೊಂದು ಕಾನ್ಸೆಪ್ಟು. ಅಂದ್ರೆ ಶಂಕರ ಸರ್, ಲಕ್ಕಿ ಶಂಕರ್ ಸರ್ ಹೀಗೆ ಅಂತ ಹೇಳಿದ್ರು, ವಾಸು ಸರ್, MD ಶ್ರೀಧರ್ ಸರ್, ಬಾಹುಬಲಿ ಸರ್, ಎಲ್ಲರೂ, ವಾಸು ಸರ್, ಎಲ್ಲರೂ ಅವರೊಬ್ಬರೇ ಡೈರೆಕ್ಟರ್ ಅಲ್ಲ, ಎಲ್ಲರೂ ಎಲ್ಲ ಕಡೆ ಇರ್ತಾ ಇದ್ರು. ಎಲ್ಲರೂ ಕೆಲಸ ಟೀಮ್ ವರ್ಕ್ ಎಲ್ಲ ಮಾಡಿದ್ದಾರೆ. ನಮ್ದು ಸಪ್ರೇಟ್ ಬ್ಲಾಕ್ ಮಾಡಿದ್ರು. ಜಾತ್ರೆನಲ್ಲಿ ಓಡಾಡೋದು, ಮತ್ತೊಂದು ಇಲ್ಲ, ತುಂಬಾ ನಮಗೆ ಕೊಟ್ಟಿರೋ ಕಾನ್ಸೆಪ್ಟು ಅದು ಭಾವನಾತ್ಮಕ. ಇನ್ನೊಂದು ಮತ್ತೊಂದು ಎಲ್ಲ ಸೇರಿ ಊರಪ್ಪ ಸಿನಿಮಾ ಮಾಡಿದ್ದಾರೆ. ಇದರಲ್ಲಿ ನಮ್ಮ ನರೇಶ್ ಗೌಡ್ರಂತೂ ಮೊದಲಿಂದ ಹೇಳಿದ್ರು, ಒಂದು ಕಾನ್ಸೆಪ್ಟ್ ಇದೆ, ನೀವು ಮಾಡಲೇಬೇಕು ನಮಗೆ ಅಂತೇಳಿ. ಅದು ಸಿನಿಮಾ ಶೂಟ್ ಮಾಡಿರೋ ಟೈಮ್ ಕಡಿಮೆ ಇರ್ಬೋದು, ಆದರೆ ವರ್ಷಗಳು ಕಾದಿದ್ದಾರೆ. ನಾನು ಏನ್ ಸಾರಿ ಮಿಸ್ ಆಯ್ತಲ್ಲ ಅಂದ್ರೆ ಇನ್ನು ಬರೋ ವರ್ಷನೇ ಏನು ಮಾಡೋಕ್ಕಾಗಿಲ್ಲ, ಮುಗೀತೀನಿ ಬರೋ ವರ್ಷನೇ ಅಂತ ಹೇಳಿ ಪಾಪ 2 ವರ್ಷದ್ದು ಈ 3ನೇ ವರ್ಷದಲ್ಲಿ ಹೋಗೊಂದು ಸ್ವಲ್ಪ ಪ್ಯಾಚ್ ಅಪ್ ಮಾಡಿದಾರೆಲ್ಲ ಗೊತ್ತಿಲ್ಲ, ಅದನ್ನು ಮಾಡಿದ್ದಾರೆ ಅನ್ಸುತ್ತೆ. ಆಮೇಲೆ ಪಾಪ ಎಲ್ಲರಿಗೂ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಏನೋ ಒಂದು ಪೇಮೆಂಟ್ ಇರ್ತದೆ, ಕೇಳಿರ್ತಾರೆ ಅಷ್ಟೇ. ಆದ್ರೆ ಒಂದು ಗೌರವಯುತವಾಗಿ ಜೇಬ್ ಹಾಕಿ ಕಳಿಸಿದ್ದಾರೆ, ಅದಂತೂ ನಿಜ. ಪಾಪ ಅವರು ಏನೋ ನೀವೊಂದು ಇದೇನು ಅನ್ಕೋಬೇಡಿ ಸರ್, ನಿಮ್ ಪೇಮೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು ಒಂದು ಎಲ್ಲರಿಗೂ ಕೊಟ್ಟಿದ್ದಾರೆ. ಅದರಿಂದ ಸುಮ್ಮನೆ ಪಾಪ ಅವರು ಪೇಮೆಂಟ್ ಕೊಟ್ಟ ಎಲ್ಲರಿಗೂ ಅನ್ನೋದಕ್ಕಿಂತ ಏನೋ ಒಂದು ಅವ್ರ ಗೌರವಧನ ಅಂತ ಕೊಟ್ಟು ಕಳಿಸಿದ್ದಾರೆ. ಪಾತ್ರಗಳು ತುಂಬಾ ಚೆನ್ನಾಗಿದೆ. ಮಿತ್ರ ಅವರು, ದೊಡ್ಡಣ್ಣ ಅವರು, ವೈಜನಾಥ್ ಬೀರಾ ಸರ್ ಅವರು, ಬಾಲವಾಡಿ ರಾಜ್ ಅವರು, ತನಿಷಾ ಮೇಡಮ್, ಸಿದ್ದು ಮೂಲಿಮನಿ, ಮತ್ತೆ ನಮ್ಮ ಯೂಟ್ಯೂಬರ್ ಹುಡುಗಿ ಪಾಯಲ್ ಚೆಂಗಪ್ಪ ಅವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿದು ಕಥೆನೇ ಕೇಳಿ ನಮ್ಗೆ ಬಹಳ ಇಷ್ಟ ಆಯ್ತು. ಜನಪದ ತಜ್ಞರು ಇಲ್ಲೆಲ್ಲರೂ ಇದ್ದಾರೆ, ಎಲ್ಲರಿಗೂ ಶರಣಾರ್ಥಿಗಳು. ಯಾಕಂದ್ರೆ ಜನಪದ ಸುಮ್ಮನೆ ಮಾಗಡಿಯಿಂದ ಅವರು ಮಾಗಡಿಯಿಂದ ಚೇಂಜ್ ಮಾಡ್ಕೊಂಡು ಬಂದು ಚೇಂಬರ್ ಕರ್ಕೊಂಡು ಟೇಕ್ ರಿಜಿಸ್ಟರ್ ಮಾಡಿ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡು, ಜೊತೆಗೆ ನಮ್ಗೆ ಗುರುಗಳ ಸ್ಥಾನದಲ್ಲಿ ನಿಂತು. ಸೊ ನಾವೆಲ್ಲ ಬಂದು ತುಂಬಾ ಚಿಕ್ಕವರು, ಗುರುಗಳ ಸ್ಥಾನದಲ್ಲಿ ನಾವೆಲ್ಲ ಅಸ್ಟೆಂಟ್ ಆಗಿ ಕೆಲಸ ಮಾಡಿರೋದೇ KK ಸರ್ ಜೊತೆಲಿ, ವಾಸು ಸಾರು, ಈ ತರ ನಮ್ಗೆ ಗುರುಗಳ ಸ್ಥಾನದಲ್ಲಿ ಶ್ರೀಧರ್ ಸಾರು, ವಾಸು ಸಾರು, KK ಸರ್ ಕೂತ್ಕೊಂಡು ಬೆನ್ನೆಲ್ಪಾಗಿ ಒಂದು ಐಡಿಯಾ ಹೇಳಿದಾಗ ಗೋ ಹೆಡ್, ನಾವಿದೀವಲ್ಲ ಯಾಕೆ ಗುರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ಕೂತ್ಕೊಂಡು ಕೆಲಸ ಮಾಡಿ ನಮ್ಮ ಜೊತೆನಲ್ಲಿ ಸಪೋರ್ಟ್ ಮಾಡಿ, ನಮ್ಮ ಮ್ಯಾನೇಜರ್ ರಂಗಣ್ಣ ಅವರು ಎಲ್ಲ ಅನುಕೂಲಗಳನ್ನ ಮಾಡಿಕೊಟ್ಟು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಮಾಡಕ್ಕೆ ಬಿಟ್ಟರು. ಶೂಟಿಂಗ್ ಮಾಡಿದ್ರು. ಇದಕ್ಕೆ ಮೇನ್ ನನಗೆ ಈ ಥರ ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಆಸಕ್ತಿ. ಯಾಕಂತ ಹೇಳಿದ್ರೆ ಇದು ಒಂದು ಹಿಸ್ಟಾರಿಕಲ್ ಟ್ರೈ ಮಾಡಿರೋದು. ಯಾಕಂದರೆ ಇವೆಂಟಲ್ಲಿ ಉಜಿನಿ ಜಾತ್ರೆನಲ್ಲಿ ಫಸ್ಟ್ ಟೈಮ್, ವರ್ಲ್ಡಲ್ಲೇ ಫಸ್ಟ್ ಟೈಮು ಒಂದು ಸಿನಿಮಾ ಚಿತ್ರೀಕರಣ ಮಾಡಿರೋದು, ಅದು ಲೈವ್ ಆಗಿ. ಅಲ್ಲಿ ಏನು ನಡೆಯುತ್ತೆ, ಲೈವ್ ಜೊತೆನಲ್ಲಿ ನಮ್ಮ ಸಿನಿಮಾನು ಕೂಡ ಸ್ಕ್ರೀನ್ ಪೇನ ಇಂಪ್ಲಿಮೆಂಟ್ ಮಾಡಿ ಶೂಟಿಂಗ್ ಮಾಡಿ ಒಂದು ಸಿನಿಮಾನ ತಯಾರು ಮಾಡಿದ್ದೀವಿ ನಾವು. ಇದಕ್ಕೆ ನನಗೆ ತುಂಬ ಇನ್ಸ್ಪಿರೇಷನ್, ಭಾಳ ವರ್ಷಗಳಿಂದ ಆಸಕ್ತಿ. ಏನಕ್ಕಂತ ಹೇಳಿದ್ರೆ ನಾನು ನಮ್ಮ ಗುರುಗಳಾದ ನೀಡ್ಸಾದ ಪುಟ್ಸ್ವಾಮಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಸಿರಿಗಂಧ ಶ್ರೀನಿವಾಸ ಮೂರ್ತಿ ಸರ್ ಹತ್ರ ವರ್ಕ್ ಮಾಡಿದ್ದೀನಿ, ಈಚಿ ಬೋರ್ನಿಂಗ ಸರ್ ಅವ್ರ ಹತ್ರ ಕಲ್ತಿದ್ದೀನಿ. ಸೊ ಅವರು ಬರ್ದಿರೋಂಥ ಪುಸ್ತಕ ಅದನ್ನು ಓದಿದಾಗ ನಾನು ಸುಮಾರು ವರ್ಷಗಳಿಂದ ಈ ಜಾನಪದ ಕಾರ್ಯಕ್ರಮಗಳನ್ನೆಲ್ಲ ಶೂಟ್ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿದ್ದೀನಿ, ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೀನಿ. ಸೊ ಇದೆಲ್ಲ ನೋಡಿದಾಗ ಯಾಕೆ ಇಲ್ಲಿ ಮಾಡಬಾರ್ದು ಅಂತ ಅನ್ನಿಸ್ತು. KK ಸರ್ ಹೇಳ್ದಂಗೆ ನಾವು ವರ್ಷ